ಚೆನ್ನಾಗೈತೆ. ಕಾಫಿ ಕುಡ್ದ ನೀನು? ಟೀನಾ? ಏನ್ ಮಾಡ್ತಿದ್ದೀರಾ ಮೇಡಮ್? ಇಟ್ಕೊಳಕ್ಕೆ ಆಗ್ತಾಯಿಲ್ಲ ಅದು. ಸೊ ಇವಾಗ ನಾವು ಚಹಾ ಕುಡಿಯಕ್ಕೆ ಬಂದಿದ್ದೀವಿ. ಇವರಿಬ್ರು ಚಹಾ ಕುಡಿದ್ರು, ನಾನಲ್ಲಿ ಗೋಲ್ಗಪ್ಪ ತಿನ್ಕೊಂಡು ಬಂದೆ. ಸೊ ನೆಕ್ಸ್ಟ್ ಏನೋ ರೆಡಿಯಾಗಿ ಅಂದ್ಬಿಟ್ಟು ಹೊರಗಡೆ ಕರ್ಕೊ ಹೋಗ್ತಾ ಇದಾರೆ. ಒಬ್ರು ಮದ್ವೆಗೆ ಇದಾಕಿದ್ರು, ಏನೋ ಬೇರೆ ಪ್ಲಾನ್ ಇತ್ತು ಅವ್ರದ್ದು. ಬಟ್ ಅದು ಪ್ಲಾನ್ ಇದಾಗ್ಬಿಟ್ಟು ನನಗೇನೆ ಡೈರೆಕ್ಟ್ ಅಮೌಂಟ್ ಕೊಟ್ಟರು. ನಿಂಗೆ ಇಷ್ಟ ಬಂದಿದೆ ಏನಾದ್ರು ತಗೋ, ನಿಂಗೆ ಯೂಸ್ ಆಗೋ ಅಂಥದ್ದು ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಇವಾಗ ನಂದು ರೂಮಲ್ಲಿ ಸ್ಟೋರೇಜ್ ಅಂದರೆ ನನ್ನ ಕಾಸ್ಮೆಟಿಕ್ಸ್ ಕ್ರೀಮ್ಸ್ ಅದೆಲ್ಲ ಇಟ್ಕೊಳ್ಳೋಕ್ಕೆ ಮಿರರ್ ಫ್ರಂಟ್ ಏನೂ ಇರಲಿಲ್ಲ. ಟೇಬಲ್ಸ್ ಅದು ತುಂಬ ಹುಡುಕಿದ್ದೆ ನಾನು. ಬಟ್ ಒಂದು ಬ್ರ್ಯಾಂಡ್ ಒಂದು ಇಷ್ಟ ಆಗಿತ್ತು. ಅದು ನೋಡ್ಕೊಂಡು ಯಾವಾಗ ಗೊತ್ತಾ, ಮದುವೆಗೂ ಮುಂಚೆನೇ ನೋಡಿದ್ದೆ. ಬಟ್ ಅದು ಇವಾಗ ಏನು ತೊಗೊಳೋದು ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದೆ. ಸುಮ್ಮನೆ ಹಂಗೆ ರ್ಯಾಂಡಮ್ ಆಗಿ ಫೋರಮ್ ಮಾಲ್ ಹತ್ರ ಹೋಗಿದ್ದಾಗ ನೋಡಿದ್ದೆ, ಇಷ್ಟ ಆಗಿತ್ತು. ಸೊ ಅದನ್ನು ಇನ್ನೊಂದ್ಸಲ ನೋಡೋಣ, ಏನಾದ್ರು ಇಷ್ಟ ಆದರೆ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಓ ಇವಾಗ ಫೋರಮ್ ಇಲ್ಲ, ಇಲ್ಲೂ ಒಂದಿದೆ ಅದ್ರ ಶೋರೂಮು. ಇಲ್ಲ, ಮನೆಯಿಂದ ಕುವೆಂಪುನಗರಿಂದ ಆ ಕಡೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಡನ್. ಇದಾ ಸೆಲೆಕ್ಟ್ ಆಗಿರೋದು ಇದು ಗೈಸ್. ಸೇಮ್ ನಂದು ಚೂರು ಚಿಕ್ಕದಲ್ವಾ, 3 ಡೋರ್ಸ್ ಇದೆ. ಇದು 4 ಡೋರ್ಸ್ ಇದೆ. ಇದು ಸೆಲೆಕ್ಟ್ ಮಾಡಿದ್ದಾರೆ. ಇನ್ನೊಂದು 3. ನಾನು ನಂದು ವಾರ್ಡ್ರೋಬ್ ಮ್ಯಾಚಿಂಗ್ ತೊಗೊಂಡಿದ್ದೀನಿ. ಅದ್ರಲ್ಲಿ ಬೇರೆ ವಾರ್ಡ್ರೋಬ್ ಸ್ಟೋರೇಜ್ ಇದೇ ಥರ. ಸ್ಟೋರೇಜಲ್ಲಿ ನಂಗೆ ಜಸ್ಟ್ ಫಾರ್ ದ ಸ್ಟೋರೇಜ್ ಬೇಕಿತ್ತು. ಬಿಕಾಸ್ ಮಿರರ್ ಆಲ್ರೆಡಿ ಇತ್ತು, ಮತ್ತೆ ಮಿರರ್ ತೊಗೊಂಡ್ರೆ ಸ್ಟೋರೇಜ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಇದು ಮಿರರ್ ಇದೆ, ಬಟ್ ಎರಡು ಸ್ಟೋರೇಜ್ ಇದು ಜಾಸ್ತಿ ಇದೆ, ಹಾಗಾಗಿ ಕಾಸ್ಮೆಟಿಕ್ಸ್ ಎಲ್ಲ ಇಡಕ್ಕೆ ಸ್ವಲ್ಪ ಜಾಗ ಬೇಕು ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಆಮೇಲೆ ಕಲರ್ಸ್ ಆಪ್ಷನ್ಸ್ ನೋಡಿದೆ, ಬಟ್ ನನ್ನ ವಾರ್ಡ್ರೋಬ್ ತೊಗೊಂಡಿರೋದಕ್ಕೆ ಯಾವುದು ಮ್ಯಾಚ್ ಆಗಲ್ಲ. ಸೊ ಹಂಗಾಗಿ ಈ ಥರ 4 ಡೋರು ಅಂದರೆ ಕಲರ್ ಚೇಂಜು. ಕಲರ್ ಚೇಂಜು ಮತ್ತು ಇನ್ನೊಂದು ಸ್ವಲ್ಪ ದೊಡ್ಡದು ಬರ್ಬೋದೇನೋ. ನನ್ನದು ಪ್ಯಾಟರ್ನ್ ಚೇಂಜು ಆ ಥರ ಡ್ರಾಯರ್ಸ್ ಎಲ್ಲ ಇಲ್ಲ. ಇದೇ ರೋಡ್ ಗೈಸ್ ನಾನು ಡೈಲಿ ಹೋಗೋದು. ಅಲ್ಲೇ ವಿದ್ಯಾವರ್ಧಕ ಕಾಲೇಜ್ ಇದೆ, ಇಲ್ಲೇ ಮೈಸೂರು ಪೆಟ್ ಕ್ಲಿನಿಕ್ ಇದೆ. ಸೊ ಇಲ್ಲೇ ಯಾವುದ್ಯಾವುದೋ ಶಾಪ್ಗಳಿದೆ. ಯಾವುದಿದು ಮೊಬೈಲ್ ಪ್ಯಾಲೇಸ್ ಕೆಳಗಡೆನೆ ಮೈಸೂರು ಪೆಟ್ ಕ್ಲಿನಿಕ್ ಇದೆ. ಇಲ್ಲಿ ಬಂದರೆ ಮದುವರು ಸಿಗ್ತಾರೆ. ಇಲ್ಲೇ ನಿಂತಿರ್ತಾರೆ, ವೆಲ್ಕಮ್ ಮಾಡ್ತಾ ಇರ್ತಾರೆ. ಹಾಂ, ಥ್ಯಾಂಕ್ ಯು ಮೇಡಮ್. ಏನು ಕೊಡಲ್ವಾ? ನಾವಿವಾಗ ಎಲ್ಲಿದ್ದೀವಿ ಅಂದರೆ, ಜೋರಾಗಿ ಮಾತಾಡು. ಮಧು ಅವರ ಅಕ್ಕ ಅವರ ಗಂಡ ಅವರ ಶಾಪಲ್ಲಿ, ಅಂದರೆ ನಮ್ಮ ಭಾವ ಅವರ ಶಾಪು. ಯಾಕೆ ಬಂದ್ವಿ ಅಂತಂದರೆ ನಮ್ಮ ಗುಂಡ ಚಂಪುಗೆ ಫುಡ್ ತಗೋಬೇಕಿತ್ತು. ಅವಾಗ ಮುತ್ತಣ್ಣ ಬಿಡ್ತಾ ಇರ್ತಾರೆ. ನಾವೇ ಬಂದಿದ್ದೀವಿ. ಸೊ ನಮ್ಮ ಭಾವನ ಅಂಗಡಿಲೇ ನಾವು ಇದು ತಗೊಳ್ಳೋದು, ಏನು ಫುಡ್ ತಗೊಳ್ಳೋದು. ಸೊ ಇದೆಲ್ಲ ಕ್ಯಾಟ್ ದ ಬಾವಾ? ಇದೆಲ್ಲ ನಾಯಿದಾ? ಓಕೆ, ಕ್ಯಾಟ್ದು ಇದೇ ತರ ಸೇಮು ಇಲ್ಲೆಲ್ಲೋ ನೋಡಿದ್ದೆ ನಾನು. ಎಲ್ಲಿ? ಹಾಂ, ವಾವ್ ಎಷ್ಟು ಚೆನ್ನಾಗಿದೆ ಇದು. ತಗೊಳ್ಳೋಣ ಗುಂಡು ಚಂಪುಗೆ. ಏಯ್ ಚಂಪುನ ಇವನು, ಚಂಪು ಅಲ್ಲ ಇದು, ಇನ್ನೊಂದು ಐತ್ ನೋಡು. ಅಲ್ಲ ನಮ್ ಗುಂಡು ಮಾಡಲ್ವ ಇರ್ಕಟ್ಟು ಅಂತ. ಅಂದ್ರೆ ಇವನು ಕುಮಾರಿಯನ್ನು ಜೀರ ತೆಗೆದು ಬಿಡ್ತೀನಿ. ಅವ್ರಿಗೊಂದು ಇಂಜೆಕ್ಷನ್ ಕೊಟ್ಟು ಮಲಗಿಸಿ. ಅದು ಅಲ್ಲಿ ನಮ್ಮ ಫ್ರೆಂಡ್ ಶಾಪ್ ಹೋಗಿದ್ರಲ್ಲ ಒಂದೇ ಸಲ ಸ್ವಲ್ಪ ಅವನ್ಗೆ ಅನಸ್ತೇಶಿಯಾ ಕೊಟ್ಟೆ. ಹೌದು, ಆಗಲ್ಲ, ಹೋಗ್ಬೇಕಾಯ್ತದೆ. ಟೆರರ್. ಬಾವ ಯಾವ್ದೋ ಒಂದು ಟ್ಯಾಬ್ಲೆಟ್ ಕೊಡ್ತಿದ್ರು ನಮ್ ಚಂಪುಗೆ. ಯಾವ್ದೋ ಗೊತ್ತಿಲ್ಲ ನನ್ಗುನು. ಇದು ಬೋಂದು ಜಾಲಿ ಫ್ಲೆಕ್ಸ್ ತಗೋ. ಹಂಗೆ ಬಯಟ್ ಹೊಡೆದ್ಬಿಟ್ಟವ್ರು ನಮ್ ಬಾವ. ಜಾಲಿ ಫ್ಲೆಕ್ಸ್ ಇದು ನಮ್ ಚಂಪುಗೆ ಕೊಡ್ತಾ ಇದೀವಿ. ನಿಜವಾಗ್ಲೂ ಕಾಲ್ ಸ್ವಲ್ಪ ಸುಧಾರ್ಸೈತೆ. ಕೊಡ್ತೀರಾ ನೋಡಿ. ಇದು ಇದು ಏನು, ಡಾಕ್ಟರ್ಸ್ ಎಷ್ಟು ಗಂಟೆಗೆ ಬರ್ತಾರೆ? ಪ್ರತಿದಿನ 6 ರಿಂದ 9 ಗಂಟೆವರೆಗೂ ಇರ್ತಾರೆ. ಸಂಜೆ ಇದೇನಾ? ಅದೇ ಅಲ್ಲೋಡಿ. ನಾನು ನೋಡ್ತಿರ್ತೀನಿ, ಅವ್ರು ಕೂತಿರ್ತಾರೆ. ನಿನ್ನ ನೋಡಿಲ್ಲ ಒಂದಿನ ನಾನು. ಇದೇ ರೋಡಲ್ಲಿ ಡೈಲಿ ನಾನು ಕಾಲೇಜ್ಗೆ ಹೋಗೋದು, ಡೈಲಿ ಹೋಗೋದು, ರಚಿತನ್ ಪಿಕ್ ಮಾಡ್ಕೊಂಡು. ಯಾವ ರೋಡು? ವಿದ್ಯಾವರ್ಧಕ ಕಾಲೇಜ್ ರೋಡ್. ಅದರಲ್ಲಿ ಏನು ಮೈಸೂರು ಪೆಟ್ ಕ್ಲಿನಿಕ್.
ಅಷ್ಟೇ ಗಾಯ್ಸ್. ಬಂದ್ಬಿಟ್ಟು ಏನೇನ್ ಬೇಕು ಎಲ್ಲ ತಗೊಳ್ಳಿ ಇಲ್ಲೋಡಿ. ಆಮೇಲೆ ಇಲ್ಲೊಂದು ಏನೋ ಒಂದ್ ನೋಡಿದ್ದೆ ಬಾವ, ಒಂದ್ ಹಟ್ ತರ ಶಿಜ್ಜುಗೆ ಕಾಲಿನ ಎಷ್ಟು ಕ್ಯೂಟ್ ಆಗಿತ್ತು ಗೊತ್ತಾದಲ್ಲ. ನೈಸ್. ಚಂಪುಗೆ ಬೆಡ್ ಇಷ್ಟ. ಹೌದು, ಚಂಪುಗ್ ಬೆಡ್ ಇಷ್ಟ ಹೆವಿ. ದೊಡ್ಡವನ್ಗೆ ದೊಡ್ಡದ್ ಬೇಕು. ಹಾ, ಇವಾಗ ನಾವು ಯಾವುದು ತಗೊಳ್ಳೋದು? ಹಾ, ತಗೊಂಡು ಅವ್ರ ಮನೆಗೆ ಹೋಗೋದು. ಊಟಕ್ಕೆ ಕರೆದಿದ್ದಾರೆ ನಮ್ನ. ಹೊಸ ಮದ್ವೆ ಹೆಣ್ಣು ಗಂಡು ಅಲ್ವಾ. ಹಾಗೆ ನಮ್ ಜೊತೆ ನಿಶು ಏನ್ ಲಕ್ಕು ನೋಡಿ ಗೈಸ್, ನಮ್ ಜೊತೆ ಅವಳು ಒಂದೊಂದು ಊಟ ಮಾಡ್ಕೋಬಹುದು. ಯಾರು ಕರೀತಾರೆ ಎಲ್ಲರೂ ಬಾರ್ನಿಶ ಅಂತ ಕರ್ಕೊಂಡು ಹೋಗೋದೆ. ಚೆನ್ನಾಗಿ ತಿಂದು ದಪ್ಪ ಆಗ್ಬಿಡೋದೆ. ನೀನ್ ದಪ್ಪ ಆಗ್ಬೇಕು. ಏನೇನ್ ನಡೆಸ್ತಾ ಇದ್ದೀರಾ ಇವತ್ತು? ನನ್ಗೆ ಐಡಿಯಾ ಇಲ್ಲ. ನಿಮ್ಗೆ ಐಡಿಯಾ ಇಲ್ಲ. ನೀವು ನಾನ್ ವೆಜ್ ತಿಂತೀರಾ ಇವಾಗ? ತಿಂದ್ವಿ ಇವತ್ತಾಗ್ಲೇ, ಮಧ್ಯಾಹ್ನ ತಿನ್ಕೊ ಬಂದ್ವಲ್ಲ. ಜಮಾಯಿಸೋರು ಕಾರ್ತಿಕದಲ್ಲಿ ತಿನ್ನಲ್ಲ ಅನ್ಕೊಂಡಿದ್ದೆ ನಾನು. ನಾವು ತಿಂತೀವಿ ಕಾರ್ತಿಕದಲ್ಲಿ. ಎಲ್ಲ ದಿನ ಜಡೆ. ನಾವು ಅಷ್ಟೇ. ಎಲ್ಲ ದಿನ ಎಲ್ಲಿ? ವಾರದಲ್ಲಿ 3 ದಿನ. ಕೇಳು ಯಾವ ವಾರ ಅಂತ. ಯಾವ್ಯಾವ ವಾರಣ? ಬುಧವಾರ, ಶುಕ್ರವಾರ, ಭಾನುವಾರ. ಆ 3 ದಿನ ತಿನ್ನೋದು. ಮಿಕ್ಕಿದ ದಿನ ತಿನ್ನಲ್ಲ. ಇವಳು ಗುರುವಾರ ಒಂದಿನಕ್ಕೆ ನಮಗ್ ಸಾಕಾಯ್ತದೆ. ಗುರುವಾರ ಸೋಮವಾರ ತಿನ್ನಲ್ಲ, ಅವಳಗ್ ಸಾಕಾಗಲ್ಲ, ನಮ್ಗೆ ಸಾಕಾಯ್ತದೆ. ತಿನ್ನು ಅನ್ಬೇಕು. ಬೋನ್ ತಗೊಳ್ಳೋಣ. ನಾವು ಗಂಟೆ ತಗೊಳ್ಳೋಣ ಅನ್ಕೊಂಡ್ವಿ. ಅವ್ರು ಕೂಡ ಇವಾಗ ಕೂಡ ಕಾಟ್ಲೇನೆ ತಡ್ಕೊಳಕಾಯ್ತಲ್ಲ, ಅದನ್ನ ಹಾಕೊಂಡು ನೈಟ್ ಎಲ್ಲ ಓಡಾಡಿ ಗುಂಡೆ ಹೆವಿ ಓಡಾಡ್ತಾನೆ. ಚಂಪು ಕೆಲ್ಕಾಡುವಾಗೆಲ್ಲ ಸೋಲ್ಬೋದು ಬೇಡ ಅಂದ್ಬಿಟ್ಟು ಇದು ಚಂಪುಗೆ ರೆಡ್ ಕಲರ್ ಗುಂಡುಗೆ. ನಾವು ಫಸ್ಟ್ ಒಂಥರ ಇದ್ರ ತರ ಏನು ಸಿಂಬಲ್ ಹಾಕಿದ್ವಿ ಇಬ್ರಿಗೂನು. ಅದು ಬೀಳ್ಸ್ಕೊಂಡ್ಬಿಟ್ಟಿದ್ರು. ಚೆನ್ನಾಗಿ ಕರೆಕ್ಟ್. ಬೆಕ್ಕಲ್ಲ, ಒಂದು ಕೊರಿಯನ್ ಮೂವಿಲೆಲ್ಲ ಇಲ್ಲಿ ಬೆಕ್ಕು ಚಿಕ್ಕ ನಾಯಿನ ಹಾಕೊಂಡು ತಗೊಂಡು ಹೋಗ್ತಾರಲ್ಲ, ಚೆನ್ನಾಗಿ. ನೀನು ಹಾಕೋದು ಚಂಪು ಹಿಡಿಯಲ್ಲ, ಗುಂಡೆ ಹಿಡಿತಾನ ಅಣ್ಣ? ಹಿಡಿಯಲ್ಲ, ಚಿಕ್ಕದೇ ಅದಾದ್ರೆ ಚೆನ್ನಾಗಿರುತ್ತೆ. ಧೀರ ಸುಲ್ತಾನ. ಆಯ್ತು, ಮೊನ್ನೆ ಒಂದು ತಗೊಂಡೋಗಿದ್ದು, ಈಗ ಒಂದು. ಎಷ್ಟು ಕೆಜಿ ಇದೆ ಅಣ್ಣ ಇದು? 20 ಇರ್ಬೇಕು. 20 ಕೆಜಿ ಇದೆ. ಎಷ್ಟು ದಿನದಲ್ಲಿ ಮುಗಿಸ್ತಾರೆ? ಕರೆಕ್ಟ್ ಆಗಿ ತಿಂದ್ರೆ 15-20 ದಿನದಲ್ಲಿ ಮುಗಿಸ್ತಾರೆ. ನಾವೇ 25 ಕೆಜಿ ಅಕ್ಕಿನ 1 ತಿಂಗಳು ಮಾಡಲ್ವಾ? 4 ಜನ. ನಮ್ಮಲ್ಲಿ 50 ಕೆಜಿ ಮೂಟೆ, 25 ಕೆಜಿ ಮೂಟೆ ಈಗ 1 ತಿಂಗಳು ಬರುತ್ತೆ. ಹೌದಾ? ಮೊದಲು ನಾವು 3 ಜನ ಇದ್ದಾಗ 2 ತಿಂಗಳು 3 ತಿಂಗಳು ತಿಂತಾ ಇದ್ವಿ. ಇವನು ಇರ್ತಿರ್ಲಿಲ್ಲ, ನಾನು ಮಮ್ಮಿ ಅಷ್ಟೇ. ಆಗ ಅಣ್ಣ ತಿನ್ಬೇಕಿತ್ತು, ಅದಕ್ಕೆ ಗೋಲ್ಗಪ್ಪ ತಿನ್ನಲ್ವಾ ಅಂತ ಕರ್ಕೊಬಂದಿದ್ದಾರೆ. ನಾನು ಅಲ್ಲೇ ತಿಂದೆ. ಅಣ್ಣ ನಿಮ್ಗೆ? ನೀವು ತಿಂತೀರಾ? ತಿನ್ನಿ. ಹೇಗಿದೆ? ಬೇಡ, ನಾನು ತಿನ್ನಲ್ಲ. ಫುಲ್ ಬೇಜಾರು. ಅಣ್ಣ ಮೊದಲನೇ ಬಾರಿಗೆ ಮದ್ವೆ ಆದ್ಮೇಲೆ ಹೆಂಡತಿಯನ್ನ ಬಿಟ್ಬಿಟ್ಟು ಮನೆಗೆ ಹೋಗ್ತಾ ಇರೋದು. ಸ್ಮೈಲು ಕಾಣಿಸ್ತೈತೆ. ಇಲ್ಲ ಗೈಸ್, ಬೇಜಾರಲ್ಲಿ ಇದ್ದಾರೆ. ಸೊ ಮಧು ಇವತ್ತು ಎಲ್ಲ ಅವ್ರ ದೊಡ್ಡಮ್ಮ, ಅವ್ರ ಚಿಕ್ಕಮ್ಮ, ಅವ್ರ ಅಜ್ಜಿ, ಅವ್ರ ಅಮ್ಮ ಎಲ್ಲ ಇದ್ರಲ್ಲ. ಸೊ ಉಳ್ಕೋತೀನಿ ಅಂದ್ಲು ಅಲ್ಲೇ. ಹಾಗಾಗಿ ನಾವು ಬಿಟ್ಟು ಹೋಗ್ತಾ ಇದೀವಿ. ಬೆಳಿಗ್ಗೆ ಬಂದು ಕರ್ಕೊಂಡು ಹೋಗ್ತೀವಿ. ಏನ್ ಅನ್ಸ್ತಿದೆ? ಬೇಜಾರಾಗ್ತಿದ್ಯಾ? ಹಾಗೆ ಒಬ್ನೇ ಇವತ್ತು. ಓಕೆ ಗೈಸ್, ನಾನು ಈ ಬ್ಲಾಗ್ನ ಇಲ್ಲಿಗೆ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ